ಎಲ್ಲರ ಪರಿಸ್ಥಿತಿ ಹೆಂಗಾಗೈತಿ ಗೊತ್ತು. ಹಾಗೆಲ್ಲ ಅಡ್ಡ ತಿಡ್ಡ ಹಿಂಬಳೆ ಏರ್ಯಾವ. ಇಲ್ಲಿ ನಾವು ಡೆಟಾಲು ತಂದಿಲ್ಲ, ಉಪ್ಪು ತಂದಿಲ್ಲ, ಏನೂ ತಂದಿಲ್ಲ. ಫೋನ್ ಮಾಡ್ಬೇಕಂದ್ರೆ ಇಲ್ಲಿ ಪಾಕೆಟ್ ಬೈತಾಳ. ನಮ್ಗೆ ಇದು ಪ್ಲಾನ ಇರ್ಲಿಲ್ಲ. ನಾ ಮಧ್ಯಾಹ್ನ ಮಕ್ಕೊಂಡಿದ್ದೆ 11ಕ್ಕೆ. ನೀ ಕಾಲ್ ಮಾಡಿ ನೀವು ಬರ್ತಿ ಹೋಗುನು. ಹಾ ಚಲೋ ಚಲೋ ಆತು. ಜಳಕನು ಇವ್ ಜಳಕ ಮಾಡಿಲ್ಲ, ನೀವು ಜಳಕ ಮಾಡಿಲ್ಲ, ನಾವೊಬ್ಬ ಜಳಕ ಮಾಡೇನಿ. ಕತೆ ಇಲ್ದಿರುವಂತಹ ಮನೆ ಇದು. ಆಧುನಿಕತೆಯ ಪರಿಚಯ ಇಲ್ಲ. ಇದ್ದರೂ ಅದರಿಂದ ಕಂಪ್ಲೇಂಟ್ ಮಾಡಲಾರ್ದ ಬದುಕನ್ನು ಸ್ವಚ್ಛಂದವಾಗಿ ಕಟ್ಟಿಕೊಂಡಿರುವ ಮನೆ ತುಂಬಾ. ಹಾಯ್ ಬ್ರೋ, ಹಾಯ್. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ. ಈ ಲೊಕೇಶನ್ ಮಾರಾಯ. ಇಂಥ ಬೆಟ್ಟದ ಮ್ಯಾಗ ಸಹಿತ ಒಂದು ಮನಿ ಮಾಡ್ಯಾರ ನೋಡ್ರಿ. ಕಾವಲಿಗಾಗಿ 2 ಹುಲಿಗಳನ್ನ ಇಟ್ಟಾರ. ಹುಲಿ ಎತ್ತೈತಿ ಕಾಲು. ನ್ಯಾಚುರಲ್ ಕಾಡಿಗೆ ಎಲ್ಲ ಕರೆ ಅದೇನೋ ಒಂಥರ ಫಂಗಸ್ ಕಟ್ಲೇನ ಐತಿ. ಕಾಡಿಗೆ ಬಂದಾಗ ಕಣ್ಣಿಗೆ ಬಿದ್ದ ನ್ಯಾಚುರಲ್ ಕಾಡಿಗೆ. ಲಿಟ್ರಲಿ ಲೊಕೇಶನ್ ಮಾತ್ರ ಹೆಂಗೈತಿ ಗೊತ್ತು. ಹಿಡನ್ ಲೊಕೇಶನ್. ಹಿಡನ್. ಆದ್ರೆ ಇದನ್ನೇನು ನಾವು ಮಾತಿನಿಂದ ವರ್ಣಿಸಕ್ ಆಗಲ್ಲ. ಹೌದು ಹೌದು, ಇವೆಲ್ಲ ಗದ್ದೆಗಳು ಗೈಸ್. ಅಲ್ಲಿ ಒಂದು ದೈವಸ್ಥಾನ ಐತಿ. ಅಷ್ಟು ನ್ಯಾಚುರಲ್ ಆಗಿ ಎಷ್ಟು ಚಂದ ಕಾಣತೈತಿ ಗೊತ್ತಾಗ. ಆ ಕಾಡಿನ ಗಿಡಗಳ ಮಧ್ಯೆ ಮರೆಯಾಗಿದೆ, ಆದರೂ ಸೌಂದರ್ಯವಂತವಾಗಿ ಕಾಣ್ತಾ ಇದೆ. ದಟ್ಟ ಕಾಡಲ್ಲಿ ಜೊತೆ ಜೊತೆಯಾಗಿ ಕಳೆದು ಹೋಗೋಣ ಬರುವೆಯ. ಆದ್ರೂ ಗೈಸ್ ಹೆವಿ ಡೀಪ್ ಫಾರೆಸ್ಟ್ ಐತಿ. ಹಾ, ಈಗ ಲಿಟ್ರಲಿ ದೇವ್ರ ನಮಗನ್ಕೂ ಹಾದಿ ಗೊತ್ತಿಲ್ಲ. ಈ ಹಾದಿ ಎಲ್ಲಿ ಹೋಗೈತೆ ಅಂತಾನೂ ಗೊತ್ತಿಲ್ಲ. ಹಾಂ ಹೌದು. ಈ ಹಡ್ಸಿ ಮಕ್ಕಳು ಬಂದು ಹಿಂಗೆ ಒಗ್ದುದು ಇದ್ರ ಮೇಲೆ ಅದೊಂದು ಅಜಂಪ್ಷನ್ ಮೇಲೆ ಹೊಂಟಿವಿ ಅಷ್ಟೇ. ಈಗ ವಿಲ್ ಸಿ ದ ರಿಸಲ್ಟ್ಸ್. ಓಕೆ, ಲೆಟ್ಸ್ ಗೋ ಬ್ರೋ. ನೋಡ್ಯು ಹಡ್ಸಿ ಮಗನು, ನೋಡ್ಯು ಫಾಗೆ. ಅಲ್ಲಿ ಅವ್ರು ಏನು ಮಾಡತ್ತಾರ ಗೊತ್ತ, ಅಡ್ಡ ತಿಡ್ಡ ಲೀಚ್ ಹತ್ತಾವ ಕಾಲಿಗೆಲ್ಲ. ನಮ್ಮ ತಮ್ಮನ ಕಾಲು ನೋಡಿಲಿ. ಇದನ್ನೆಲ್ರೆ ನಮ್ಮ ಅವ್ವ ನೋಡ್ಬೇಕೀಗ. ಇಟ್ಟು ಕಟ್ಟ ಬೈತಾಳ ನನಗ. ಪಾಕೆಟ್ ಬೈತಾಳ ಲಿಟ್ರಲಿ. ಮೊದ್ಲ ನಮ್ಮ ತಮ್ಮನ ಮೇಲೆ ಜೀವ ಭಾಳ. ನಮ್ಗೆ ಇದು ಪ್ಲಾನ ಇರ್ಲಿಲ್ಲ. ನಾ ಮಧ್ಯಾಹ್ನ ಮಕ್ಕೊಂಡಿದ್ದೆ 11ಕ್ಕೆ. ನೀ ಕಾಲ್ ಮಾಡಿ ನೀವು ಬರ್ತಿ ಹೋಗುನು. ಹಾ ಚಲೋ ಚಲೋ ಆತು. ಜಳಕನು ಇವ್ ಜಳಕ ಮಾಡಿಲ್ಲ, ನೀವು ಜಳಕ ಮಾಡಿಲ್ಲ, ನಾವೊಬ್ಬ ಜಳಕ ಮಾಡೇನಿ. ಆದ್ರ ವರುಣ ರಾಜ ನಮ್ಮನ್ನ ಹರ್ಯಾಗಿಂದ ಜಳಕದಾಗ ತೇಲಾಡ್ಸೋದು. ಬಿಕಾಸ್ ಅದಕ್ಕೆ ಅನ್ಪ್ಲಾನ್ಡ್ ಟ್ರಿಪ್ ಮಾಡ್ರಿ, ಅನ್ಪ್ಲಾನ್ಡ್ ತಿರುಗಾಡ್ರಿ, ಮನಸ್ಸು ಬಂದಲ್ಲಿ ತಿರುಗಾಡ್ರಿ, ಮನಸ್ಸು ಬಂದಿದ್ದು ಮಾಡ್ರಿ. 4 ಮಂದಿ ಹೊರಕ್ ಹೊಟ್ರಿ. ಏನು ಹೇಳಿ, ಜಸ್ಟ್ ನೋಡ್ಬೇಕಷ್ಟ, ಮಜಾ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು. ಇದ್ರಾಗ ಮಿಶ್ರ ಹೆಂಗೆ ಕಾಣತಿದ್ ಗೊತ್ತಾಗ. ಹೌದಿಲ್ಲ, ಅವಾಗ ಏನೋ ಒಂದು ದೇವಸ್ಥಾನ ಮಾತ್ರ ಐತಿಲ್ಲಿ ಅಲ್ಲ. ಬೆಟ್ಟದ ಮೇಲೊಂದು ದೈವಸ್ಥಾನ.
ಪ್ಯೂರ್ ನ್ಯಾಚುರಲ್ ರಿಸೋರ್ಸಸ್ಗಳನ್ನು ಬಳಸಿಕೊಂಡು ಮಾಡಿರೋ ಒಂದು ದೇವಸ್ಥಾನ ಐತಿ ಇಲ್ಲಿ. ಲೆಟ್ಸ್ ದರ್ಶನ ಮಾಡ್ಕೊಳ್ಳುವ. ವಿದಾಕಾರ್ ಮುಗಿಲು ಕರಗಿ ಹೋದಾಕ್ಷಣ ಅವನ ಆದ್ರೂ ಇವೆಂಟ್ಫುಲ್ ಅಲ್ಲ. ನಮ್ಮ ಹತ್ರ ಇಂಥಲ್ಲೆಲ್ಲ ಬಂದಿರಂದ್ರೆ ಅದೇನು ಸಾಧ್ಯ ಆಗು ಮಾತಲ್ಲ. ನಾವು ಎಂದರೆ ಒಮ್ಮೆ ಅತಿಥಿ ಕಲಾವಿದರ ಇಲ್ಲಿ ಅತಿಥಿ ಶಿಕ್ಷಕರ ಥರ ಬಂದು ಹೋದ್ರೆ ನಾವು ಚಂದ ಗೆಸ್ಟ್ ಲೆಕ್ಚರರ್ಸ್. ಇಂತಿ ನಮ್ಮ ಕಾಡಿನ ಸ್ನೇಹಿತ ನಾರಾಯಣಗುರು ಕಾಲೇಜ್ ಅಲ್ಲಿ ಹಾಸ್ಟೆಲ್ ಇರೋದ. ಅವ್ರ ಕಾಲೇಜ್ ರಜೆ ಅದು ಬಂದ್ರೆ ಇದೆಲ್ಲ ದಾಟ್ಕೊಂಡೇ ಬರೋದ. ಅಷ್ಟೇನು ಇದು ಮಾಡೋದಿಲ್ಲ, ಹೇಳಲಿಲ್ಲ ನೆಕ್ಸ್ಟ್ ಹೇಳಲಿಕ್ಕೆ ಆಗೋದಿಲ್ಲ. ಏನು ಮಾಡ್ತಾರೆ ಹೇಳಲಿಕ್ಕೆ ಆಗೋದಿಲ್ಲ ಅಂದರೆ ಅವರು ಹೇಳಲಿಕ್ಕೆ ಹೇಳೋದಿಲ್ಲ. ಏನಂತಾರೆ ಅವರು ಹೇಳಲಿಕ್ಕೆ ಹೇಳೋದಿಲ್ಲ. ಸಿಕ್ಕಾಪಟ್ಟೆ ಕಾಡು ಪ್ರಾಣಿ ಅದು ಇದೆಲ್ಲ ಬಂದ ನಂತರ ನಾವು ಹೇಳಬೇಕು. ಹೌದು, ನೀವು ಎದ್ದೋಗಿ ಅಂತ ಹೇಳಿದ್ರೆ ಪರಿಹಾರ ಕೊಡಬೇಕು. ಅವ್ರು ಹೇಳೋದಿಲ್ಲ. ಅವ್ರು ಹೇಳೋದಿಲ್ಲ. ಸಿಕ್ಕಾಪಟ್ಟೆ ಅವತ್ತಾಗಿ ಒಂದು 2 ತಿಂಗಳ ಹಿಂದೆ ನಾನು ಬಾಳೆಗಾತ್ರದಲ್ಲಿ ಪೂರ ಆನೆ ಬಂದು ಇದು ಪೂರ ಪುಡಿ ಮಾಡಿ ಹೋಯ್ತು. ಆನೆ ಬಂದಿತ್ತಾ? ಹೌದು ಇಲ್ಲ. ಹೌದು, ನಿಮ್ಮ ಮನೆ ಹತ್ರ? ಹೌದು, ಮನೆ ಬೆನ್ನು ಗಾಳಿ ಬಂದಿತ್ತು. ನಮಗೇನು ತೊಂದರೆ ಮಾಡಲಿಲ್ಲ. ಬಾಳೆ ಅಲ್ಲಿ ಸ್ವಲ್ಪ ತಿಂದೋಯ್ತು. ಅಂದ್ರೆ ಈಗ ಇಲ್ಲಿ ಕಬ್ಬಿನಲ್ಲಿ ಎಲ್ಲೇ ಒಂದು ಕಡೆಯಲ್ಲಿ 2 ಆನೆ ಬಂದಿದೆ ಅಂತ ಹೇಳಿ ಗೊತ್ತಾಯ್ತು. ಅದಕ್ಕೆ ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಬರೋದು ಕಡಿಮೆ ಮಾಡಬೇಕು. ಈ ಕಡೆ ಈ ಬೇಸಿಗೆಗಾಲದಲ್ಲಿ ನಿಂತು ಇಲ್ಲಿ ಬಂದ ನಂತರ ಸ್ವಲ್ಪ ಆರಾಮಾಗಿರ್ಬೋದಲ್ಲ ಅಂತ ಅದಕ್ಕೂ ಕಾಣ್ತದೆ. ಕೆಲವರು ಊರ್ ಕಡೆಯಿಂದ ಬರ್ತಾರೆ, ಇಲ್ಲಿ ಆರಾಮಾಗಿರ್ಬೋದು ಅಂತಾರೆ. ಇಲ್ಲಿ ಮಳೆಗಾಲದಲ್ಲಿ ಜೀವನ ಯಾವ ರೀತಿ ನಡೀತದೆ ಅಂತ ಅವ್ರಿಗೆ ಗೊತ್ತಾಗುದಿಲ್ಲ. ಬೇಸಿಗೆ ಒಂದು ಆರಾಮಾಗಿರ್ಬೋದು ಅಂತಾರೆ. ಮಳೆಗಾಲದಲ್ಲಿ ಯಾವ ರೀತಿ ಜೀವನ ಕಳೀತದೆ ಅದು ಗೊತ್ತಾಗುದಿಲ್ಲ ಅವ್ರಿಗೆ. ಮಳೆಗಾಲ ಕಷ್ಟ ಆಗತ್ತೆ ಅಂಕಲ್ ನಿಮ್ಗೆ. ಹೌದು, ಈಗ ಸೋಲಾರ್ ಮಾತ್ರ ಅಲ್ಲ, ಸೋಲಾರ್ ಇಂದ ಕರೆಂಟ್ ಹೆಂಗೆ? ಕರೆಂಟ್ ಅಂತ ಇಲ್ಲ, ಕರೆಂಟ್ ಎಂತ ಇಲ್ಲ, ಸೋಲಾರ್ ಮಾತ್ರ ಅಲ್ಲ. ಹೋದ ವರ್ಷ ಆಗ್ತಿದೆ, ಬಿಸಿಲೇ ಇಲ್ಲ ಸೋಲಾರ್ ಅಲ್ಲಿ. ಆದ್ರೆ ಅಂತ ಒಂದು ಕರೆಂಟ್ ಒಂದು ಬಲ್ಬ್ ಅಷ್ಟೇ ಅಲ್ಲ. ಇದು ಕಾಸ್ಟ್ಲಿ. ಇದು ಖಾಲಿ ಪ್ಯಾನಲ್ಗೆ 25,000 ಆಗ್ತದೆ. ಪ್ಯಾನಲ್ ಸಲ್ಕು ಅದ ಆದಾಯ ಯಾರಿಗೆ? ನಮಗೆ ಆದಾಯ ಅಂತ ಸ್ವಲ್ಪ ಅಂತ ಅಷ್ಟೇ. ಅಡಿಕೆ ನಿಮ್ದೇನದ ಅಲ್ಲಿತ್ತಲ್ಲ ಅಡಿಕೆ ತೋಟ? ಹೌದು, ಅದಂದ್ರೆ ಮ್ಯಾಲಿದ್ದ ಅಡಿಕೆ ತೋಟ ನಂದು. ಅದು ಜಾಗ ಇದು ನಾನು ಇರೋದು ಬೇರೆ ಬಿಟ್ಟೋದ ನಂತರ ನಾನು ಬಂದು ಕುತ್ಕೊಂಡು ಇಲ್ಲಿ ಸ್ವಲ್ಪ ತೋಟ ಮಾಡಿ. ನಮ್ದು ಇನ್ನೂ 2 ಕಿಲೋಮೀಟರ್ ಆಚೆಗೆ. ಅಣ್ಣ ತಮ್ಮ ಅಂತೇಳಿ 11 ಜನ ಮಕ್ಕಳು. ತಂಗಿಯರು 5 ಜನ, ಗಂಡು ಮಕ್ಕಳು 6 ಜನ. ಅಂದ್ರೆ ಅವರೇ ಅಲ್ಲಿ ತೋಟ ಮಾಡಿದ್ದಾರೆ. ನಾನು ಇಲ್ಲಿ ಬಂದು ಕುತ್ಕೊಂಡು ತೋಟ. ಹಾಗಾದ್ರೆ ಹಂಗಂದ್ರೆ ಹತ್ರ ನೀವೇ, ಅವ್ರು ನಿಮ್ಗಿಂತ ದೂರ ಇದ್ರು? ಹೌದು, ಒಬ್ಬ ಅಣ್ಣ ಮಾತ್ರ ಇಲ್ಲಿ ಕೆಳಗಡೆ ಇದ್ದಾನೆ. ಕೆಳಗಡೆ ಅಂದ್ರೆ ಇಂటి ಮನೆಯಲ್ಲಿದ್ದಾನೆ. ಫೋನ್ ಮಾಡ್ಬೇಕಂದ್ರೆ ಇಲ್ಲಿ 1 ಕಿಲೋಮೀಟರ್ ನಡ್ಕೊಂಡು ಬರ್ಬೇಕು. ಅದು ಅಂದ್ರೆ ನನಗೊಬ್ಬನಿಗೆ ಮಾತ್ರ ನೆಟ್ವರ್ಕ್ ಇಲ್ಲ. ಫೋನ್ ಬರೋದು ಹೋಗುದು ನನಗೆ ಜಾಸ್ತಿ. ಯಾಕಂದ್ರೆ ನನಗೆ ನೆಟ್ವರ್ಕ್ ಇಲ್ಲ, ಮತ್ತೆ ಎಲ್ಲರಿಗೆ ನೆಟ್ವರ್ಕ್ ಉಂಟು. ಆ ಕಡೆ ಮೇಲೆಯವರಿಗೆ ನೆಟ್ವರ್ಕ್ ಇತ್ತು. ಹೌದು, ಆ ಕಡೆ ಅದು ಮನೆ ಉಂಟಲ್ಲ, ಅವನಿಗೆ ನೆಟ್ವರ್ಕ್ ಉಂಟು. ಅಲ್ಲಿ ನಿಂತರೆ ಇರ್ಬೇಕು, ಮೊಬೈಲ್ ಇಟ್ಟು ಅವನಿಗೆ ನೆಟ್ವರ್ಕ್ ಉಂಟು. ನನಗೊಂದು ನೆಟ್ವರ್ಕ್ ಇಲ್ಲ. ನಾನು ಇಲ್ಲೇ ಬರ್ಬೇಕು. ಬೆಳಿಗ್ಗೆ ಸಾಯಂಕಾಲ ಬಂದೇ ಬರ್ತೇನೆ ನಾನು. ಬೆಳಿಗ್ಗೆ ಮಾತ್ರ ಹೇಗೆ ರೆಡಿ ಮಾಡ್ತಿದ್ದೆ. ಹೆಸರು ಆನಂದ್ ಅಂತ. ಈ ಬೆಟ್ಟದ ಮೇಲಿರೋ ಏಕೈಕ ಮನೆ ನಮಗೆ ಕಾಣಿಸಿದ್ದು. ಅದ್ರ ಮುಂದೆ ಇನ್ನೂ 2 ಕಿಲೋಮೀಟರ್ ತನಕ ಇನ್ನೂ ಟೋಟಲ್ ಎಷ್ಟು 6-7 ಮನೆ ಅದಾವಂತ. ಆ ಮನೆಗಳಿಗೆ ಹೋಗಕ್ಕೆ ಮಾಡಿದ್ದೈತೆ ದಾರಿ. ಅವ್ರು ಫೋನ್ ಹಚ್ಬೇಕಂದ್ರೆ ಅಲ್ಲಿ ಕೆಳಗಡೆ ಹೋಗಿ ಅವಾಗ ಫೋನ್ ಹಚ್ಬೇಕಂತ. ಅಲ್ಲಿವರೆಗೂ ನೆಟ್ವರ್ಕೇ ಇಲ್ಲ. ಈ ಜೀವನ ಶೈಲಿಗೆ ಅವ್ರು ಹೊಂದ್ಕೊಂಡಾರ. ನಮ್ಮ ಕಡೆ ಕಷ್ಟ ಅನ್ಸುತ್ತೆ. ಫೋನ್ ಇರ್ಲಿಕ್ಕಂದ್ರೆ 10 ಸೆಕೆಂಡ್ ಇರೋಕ್ಕಾಗಲ್ಲ ಅಲ್ಲ. ಏಯ್
ಇವತ್ತಿನ ಡೇ ಮಾತ್ರ ನೆಕ್ಸ್ಟ್ ಲೆವೆಲ್ ಇವೆಂಟ್ ಫುಲ್ ಡೇ. ಅದನ್ನೆಲ್ಲ ಮುಗಿಸ್ಕೊಂಡು ರೂಮಿಗೆ ಬರೋಕೆ 10 ಗಂಟೆ. ಈಗ ಮನಸ್ಸು ಮೈ ಎಲ್ಲವೂ ಹಾಸಿಗೆ ಕೆಳತವ, ಅಡ್ಡ ತಿಡ್ಡ ಮೈ ಎಲ್ಲ ತೋದೈತಿ, ಥಂಡಿ ಆತದೈತಿ. ನಾವು ಮಕ್ಕೋತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಟಾಟಾ ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಚಲೋ, ಗುಡ್ ನೈಟ್.